ಹವ್ಯಕರ ಪಾಲಿಗೆ ಯಕ್ಷಗಾನವೆನ್ನುವುದು ಸಾಕ್ಷಾತ್ ದೈವರು. ನಮ್ಮ ಮನೆಗಳಲ್ಲಿ ಯಕ್ಷಗಾನವನ್ನು ಆಸ್ವಾದಿಸದ ಯಾವೊಬ್ಬನೂ ಕೂಡ ಇವತ್ತಿಗೂ ಕೂಡ ಸಿಗಲಾರ. ಅಷ್ಟರ ಮಟ್ಟಿಗೆ ಹಾಸುಹೊಕ್ಕಾಗಿರುವ ಶಾಸ್ತ್ರೀಯವಾದ ಜಾನಪದ ಸೊಗಡಿನ ನಮ್ಮ ಆರಾಧನಾ ಕಲೆ ಯಕ್ಷಗಾನ. ಅಂತಹ ಯಕ್ಷ ಸಂಸ್ಕಾರವೆಂಬ ರಸ ಭಾವಭರಿತ ಪರಿಪೂರ್ಣ ಸಂಸ್ಕಾರದ ಪರಾಕಾಷ್ಠೆಯ ಪರಿಚಯವನ್ನು ಮಾಡಿಸಿದ ಯಕ್ಷ ಸಂಸ್ಕಾರದ ಎಲ್ಲ ಕಲಾವಿದರು ಕೂಡ ಶ್ರೀ ಅಖಿಲ ಹವ್ಯಕ ಮಹಾಸಭೆ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿದೆ. ಜೊತೆಗೆ ಈ ಎಲ್ಲ ಕಲಾವಿದರಿಗೂ ಕೂಡ ಒಂದು ಪುಟ್ಟ ಗೌರವ ಸಮರ್ಪಣೆಯನ್ನು ನೀಡಬೇಕು ಅಂತ ಮಹಾಸಭೆಯ ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಕಲಾವಿದರು ಕೂಡ ಒಮ್ಮೆ ವೇದಿಕೆಯಲ್ಲಿ ಕಾಣಿಸಿಕೊಳ್ಬೇಕು. ಮುಮ್ಮೇಳದಲ್ಲಿ ಶ್ರೀಮತಿ ಸಿಂಧುಶ್ರೀ ಹೆಬ್ಬಾರ್, ಕುಮಾರಿ ಸುಗಧಾ ಭಟ್ ಹಾಗೂ ಕುಮಾರ್ ಆತ್ರೇಯ ಗಾಂವ್ಕರ್ ಎಲ್ಲ ಕಲಾವಿದರು ಕೂಡ ಒಮ್ಮೆ ವೇದಿಕೆಯಲ್ಲಿ ಬರಬೇಕು. ಹಿಮ್ಮೇಳದಲ್ಲಿ ನಿಮ್ಮನ್ನ ರಂಜಿಸಿದಂಥವರು ಶ್ರೀಯುತ ಸುಬ್ರಾಯ್ ಹೆಬ್ಬಾರ್ ಅವರು ಭಾಗವತಿಕೆಯಲ್ಲಿ, ಮೃದಂಗದಲ್ಲಿ ಅಕ್ಷಯ್ ಆಚಾರ್ ಬಿಕ್ಕಲ್ಕಟ್ಟೆ ಹಾಗೂ ಚಂಡೆಯಲ್ಲಿ ಶ್ರೀ ಶ್ರೀನಿವಾಸ್ ಪ್ರಭು ಗುಂಡ ಅವರು. ಎಲ್ಲ ಕಲಾವಿದರಿಗೆ ಹವ್ಯಕರ ಹೆಮ್ಮೆಯ ಕಲೆಯಾಗಿ ಇದು ದೈವ ಆರಾಧನೆಯ ಮೂರ್ತ ರೂಪವಾಗಿ ಬಳಕೆಯಲ್ಲಿರುವಂತಹ ಯಕ್ಷಗಾನ ಕಲೆಗಾಗಿ ಒಂದು ದೊಡ್ಡ ಚಪ್ಪಾಳೆ ತಮ್ಮೆಲ್ಲರ ಮೂಲಕ ಬರಬೇಕು ಅಂತ ಆಶಿಸ್ತಾ, ಎಲ್ಲ ಕಲಾವಿದರಿಗೂ ಮತ್ತೊಮ್ಮೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಮುಮ್ಮೇಳದ ಕಲಾವಿದರಾಗಿ ಶ್ರೀಮತಿ ಸಿಂಧುಶ್ರೀ ಹೆಬ್ಬಾರ್, ಹಾಗೂ ಕುಮಾರಿ ಸುಖದಾ ಭಟ್, ಮತ್ತು ಈಗಾಗಲೇ ತನ್ನ ಪುಟ್ಟ ಹೆಜ್ಜೆಯ ಮೂಲಕ ನಮ್ಮೆಲ್ಲ ಯಕ್ಷಾಭಿಮಾನಿಗಳ ಮನದಲ್ಲಿ ಹೆಜ್ಜೆಯನ್ನು ಇಟ್ಟಿರುವಂತಹ ಆತ್ರೇಯ ಗಾಂವ್ಕರ್, ನಾವೆಲ್ಲ ತುಂಬ ಹೆಮ್ಮೆ ಪಡಬೇಕಾದ ವಿಷಯ ಏನು ಅಂತ ಹೇಳಿದರೆ, ನಮ್ಮ ಹವ್ಯಕ ಮಹಾಸಭೆಯಲ್ಲಿ ಯಕ್ಷ ಸಂಸ್ಕಾರ ಕಾರ್ಯಕ್ರಮ ನಡೀತಾ ಇದೆ. ಈ ವರ್ಷ ಸುಮಾರು 70ರಷ್ಟು ವಿದ್ಯಾರ್ಥಿಗಳು ಯಕ್ಷಗಾನವನ್ನು ಇಲ್ಲಿ ಕಲಿತಾ ಇದ್ದಾರೆ. ಇವತ್ತು ಅಭಿನಯಿಸಿದ 3 ಕೂಡ ಹವ್ಯಕ ಯಕ್ಷ ಸಂಸ್ಕಾರದ ವಿದ್ಯಾರ್ಥಿಗಳು ಅಂತ ಹೇಳೋ ಕಾರಣಕ್ಕೆ ಮತ್ತೊಮ್ಮೆ ನೀವು ದೊಡ್ಡದಾಗಿ ಕರ್ನಾಟಕವನ್ನು ಮಾಡಬೇಕು. ಯಾವುದೇ ಮೇಳಕ್ಕೆ ಕಡಿಮೆ ಇಲ್ಲ ಅಂತ ಹೇಳೋ ರೀತಿಯಲ್ಲಿ ಈಗಾಗಲೇ ನಮ್ಮ ಯಕ್ಷ ಸಂಸ್ಕಾರದ ವಿದ್ಯಾರ್ಥಿಗಳು 6ಕ್ಕೂ ಹೆಚ್ಚು ಯಕ್ಷಗಾನ ಪ್ರದರ್ಶನಗಳನ್ನು ಬೇರೆ ಬೇರೆ ಕಡೆ ಮಾಡಿದ್ದಾರೆ. ತುಂಬ ಹೆಮ್ಮೆ ಅನ್ನಿಸ್ತದೆ. ನಮ್ಮ ಭಾಗವತರಾದ ಸುಬ್ರಾಯ ಹೆಬ್ಬಾರರು ಅವರ ಶ್ರೀಮತಿಯವರೇ ಸಿಂಧುಶ್ರೀ ಹೆಬ್ಬಾರ್ ಅವರು ಇವತ್ತು ನರ್ತನ ಮಾಡಿದ್ದಾರೆ. ನಮ್ಮ
ಭಾಗವತರು ಇಲ್ಲಿ ನಿರಂತರವಾಗಿ ಯಕ್ಷಗಾನವನ್ನು ಕಲಿಸ್ತಾ ಇರುವವರು, ಭಾಗವತಿಕೆಯನ್ನು ಕೂಡ ಕಲಿಸ್ತಾ ಇದ್ದಾರೆ. ತೋಟಿಮನೆ ಗಣಪತಿ ಹೆಗಡೆಯವರ ಮಾರ್ಗದರ್ಶನದಲ್ಲಿ ನಡೀತಾ ಇರುವಂಥದ್ದು, ಉಚಿತವಾಗಿ ನಡೀತಾ ಇರುವಂಥದ್ದು. ಹವ್ಯಕ ಒಂದು ಜಾತಿಯ ಸಂಸ್ಥೆ ಆದರೂ ಕೂಡ ಜಾತ್ಯತೀತವಾಗಿ ಎಲ್ಲ ಸಮುದಾಯದವರಿಗೆ ಈ ಯಕ್ಷ ಸಂಸ್ಕಾರವನ್ನು ಮಾಡ್ತಾ ಇರುವಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಅಕ್ಷಯ ಆಚಾರ್ ಅವರು ಮೇಳದಲ್ಲಿ, ಪೆರಡೂರು ಮೇಳ ಅಲ್ವಾ, ಮೊದಲು ಪೆರಡೂರು ಮೇಳದಲ್ಲಿದ್ದರು, ಅವರು ಈಗ ಹಾಲಾಡಿ ಮೇಳದಲ್ಲಿ ಮೃದಂಗ ಮದ್ದಳೆ ಬಾರಿಸಿದವರು ಅಕ್ಷಯ ಆಚಾರ್ ಅವರು. ನಮ್ಮ ಶ್ರೀನಿವಾಸ್ ಪ್ರಭುಗಳು ಅವರು ನಮ್ಮ ಜೆಂಡೆಯ ಪ್ರಭುಗಳು. ಎಲ್ಲರೂ ಕೂಡ ಮತ್ತೊಮ್ಮೆ ಹವ್ಯಕ ಮಹಾಸಭೆ ಆಭಾರಿಯಾಗಿದೆ. ಹಾಗೆ ನಮ್ಮ ಪುಟಾಣಿ ಕಲಾವಿದ ಆತ್ರೇಯ ಗಾಂವ್ಕರ್ 8ನೇ ಕ್ಲಾಸಲ್ಲಿ, 3ನೇ ಕ್ಲಾಸಲ್ಲಿ ಕಲಿತಾ ಇರುವಂಥದ್ದು. ಎಲ್ಲರೂ 40 ವರ್ಷ ಪ್ರಾಯ ಆಗಿರ್ಬೋದು ಅಂತ ಕುಳಿತು ನೋಡಿ ಆಲೋಚನೆ ಮಾಡಿದರೆ ತಪ್ಪಾಗ್ತದೆ. ಸುಖದ ಭಟ್ ಅನೇಕ ನಮ್ಮ ಭರತನಾಟ್ಯ ಕೂಡ ಕಲಿತವರು, ಅನೇಕ ನಮ್ಮ ಯಕ್ಷಗಾನದ ಈ ಕಾರ್ಯಕ್ರಮಗಳಲ್ಲಿ ಲೀಡ್ ರೋಲ್ಗಳನ್ನು ಮಾಡ್ತಾ ಇರುವಂಥವರು. ಇವರೆಲ್ಲರೂ ಕೂಡ ಹವ್ಯಕ ಮಹಾಸಭೆ ಇವರೆಲ್ಲರೂ ಕೂಡ ಆಭಾರಿಯಾಗಿದೆ ಅಂತ ಹೇಳೋದನ್ನು, ಸಮಾಜ ಆಭಾರಿಯಾಗಿದೆ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ತುಂಬ ಖುಷಿಯಾಗ್ತದೆ.